ಅವನು ಯಾರೋ ಸಾಧಾರಣ ಬಾಲಕ ಅಲ್ಲ, ಕಂಸಾನೆ ಕಳಿಸಿರೋ ಯಕ್ಷ ರಾಕ್ಷಸ. ಭ್ರಮೆ ಅಲ್ಲ ಕೃಷ್ಣ, ಅವ್ನ್ ನಿಜವಾಗ್ಲೂ ಬಂದಿದ್ದ. ಆದ್ರೆ ನಾನು ಅವನ್ ಜೊತೆ. ಹೌದಪ್ಪ, ಗೆಜ್ಜೆ ಅಣ್ಣನ್ನ ಎಲ್ಲಿಗೋ ಕರ್ಕೊಂಡೋಗೋದ್ರ ಬಗ್ಗೆ ಮಾತಾಡ್ತಿದ್ದ. ಏನು ಅಂದ್ರೆ ಯಾವ ಭಯ ನನಗೆ ಜೀವನ ಪೂರ್ತಿ ಇತ್ತು, ಈಗ ಆ ಅಪಾಯ ಆಗೋದನ್ನ ಯಾರು ತಡೆಯಕ್ಕಾಗಲ್ಲ. ಇಲ್ಲ ರೋಹಿಣಿ ಅಕ್ಕ, ಬಲರಾಮ ಇನ್ನು ಬರೋದಿಲ್ಲ. ಏನೂ ಆಗಿಲ್ಲ. ಬಲರಾಮ, ರೋಹಿಣಿ ಅಕ್ಕ, ನನ್ ಮಾತ್ ಕೇಳಿ. ಏನಾದ್ರೂ ಕೆಟ್ಟದಾಗೋಕ್ಕಿಂತ ಮುಂಚೆ ನನ್ನ ಅಣ್ಣನ್ನ ಹುಡುಕ್ಲೇಬೇಕು. ಅದಕ್ಕೆ ನಾನು ನನ್ನ ಗೆಳೆಯರ ಸಹಾಯನೂ ತಗೋಬೇಕು. ಕಂಸವ ಒಂದ್ ರಾಕ್ಷಸ ಅಣ್ಣನ್ ಎಲ್ ಕರ್ಕೊಂಡೋಗಿದ್ದಾನಂತ ನನ್ ಗೊತ್ತಿದೆ. ಅಳಿಯ, ನೀನು ಎಷ್ಟೊಂದು ಸಮಯ ತೆಗೆದುಕೊಂಡೆ ನಿನ್ನ ಮಾವನ ಬಳಿ ಬರಲು? ಇಷ್ಟೇ ಇದ್ದೆ ನೀನು ಇಲ್ಲಿಂದ ಹೊರಟಾಗ. ಈಗ ಎಷ್ಟು ದೊಡ್ಡವನಾಗಿ ಬಂದಿದ್ದೀಯ. ಅಳಿಯಾನ? ಓ ಚಕ್ರಧಾರಿ ವಿಷ್ಣು, ಎಷ್ಟೊಂದು ಷಡ್ಯಂತ್ರ ರಚಿಸಿದೆ ನೀನು ಮಾವ ಮತ್ತು ಅಳಿಯ ಇಬ್ಬರು ಭೇಟಿಯಾಗದಿರಲೆಂದು. ಆದರೆ ಈಗ ಏನಾಯಿತು? ನನ್ನ ಅಳಿಯ ದೇವಕಿ ಅಷ್ಟಮ ಪುತ್ರ ನನ್ನ ಮುಂದೆಯೇ ನಿಂತಿದ್ದಾನೆ. ಹೇಳುತ್ತಾರಲ್ಲವೇ, ಶುದ್ಧ ಹೃದಯದಿಂದ ಹುಡುಕಿದರೆ ಅದು ಸಿಕ್ಕೇ ಸಿಗುತ್ತದೆ. ಸರಿ, ಈಗ ಹೇಳು ಅಳಿಯ, ನೀನು ನನ್ನನ್ನು ಹೇಗೆ ಸಾಯಿಸುವೆ? ನಿನ್ನ ಖಡ್ಗ ಕೊಡು ಪ್ರಲಬ್ಧ. ದೇವಕಿ ಅಷ್ಟಮ ಪುತ್ರ ನನ್ನ ಹತ್ಯೆ ಮಾಡುತ್ತಾನೆ. ಮಹಾರಾಜ, ನನ್ನ ಯಾರು ಅಂತ ಅನ್ಕೊಂಡಿದ್ದೀರೋ ಅದು ನಾನಲ್ಲ. ನಾನ್ ನಿಮ್ಮ ಅಳಿಯಾನೂ ಅಲ್ಲ, ನಮ್ಮಮ್ಮನ ಹೆಸರು ದೇವಕಿನೂ ಅಲ್ಲ. ನಮ್ಮಮ್ಮನ ಹೆಸರು ಗೊತ್ತಿದೆ. ನಿನ್ನ ಮಾತೆ ಯಾರೆಂದು ನನಗೆ ಗೊತ್ತಿದೆ. ನಾನು ಅವಳ 6 ಪುತ್ರರನ್ನು ಆಡಿಸಿ ಆಡಿಸಿ ಮೋಕ್ಷ ಪ್ರದಾನ ಮಾಡಿದ್ದೇನೆ. ಈಗ ನಿನ್ನ ಸರದಿ. ನಿಮ್ಮಿಂದ ಏನೋ ತಪ್ಪಾಗ್ತಿದೆ. ಭಯವೇ? ನಿನಗೆ ಮೃತ್ಯುವೆಂದರೆ ಭಯವೇ ಅಳಿಯ? ಇವನು ಆ ಮೋಸಗಾರ ವಿಷ್ಣುವಿನಂತೆ ಹೆದರು ಪುಕ್ಕಲ. ಯಾವ ಹೆಸರು ಹೇಳಿದ್ದೆ ನೀನು ನಿನ್ನ ಗೆಳೆಯನಿಗೆ? ಗೆಳೆಯ ಅಲಂಬಾಸುರ? ಮಹಾರಾಜ, ನಿಮ್ಮಂತ ಬುದ್ಧಿ ಇಲ್ದಿರೋ ವ್ಯಕ್ತಿನ ನಾನು ಇವತ್ತವರೆಗೂ ನೋಡೇ ಇಲ್ಲ. ಅಲಂಬಾಸುರ ಅಲ್ಲ, ಗೆಜ್ಜೆ. ನನ್ ಗೆಳೆಯನ ಹೆಸರು ಗೆಜ್ಜೆ. ಗೆಜ್ಜೆ? ಝಲ್ 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 ಝಲ್. ಗೆಳೆಯ ಅಲಂಬಾಸುರ, ಗೆಜ್ಜೆ ಈ ಹೆಸರು ಹೇಳಿದೆಯಾ ಈ ನಾರಾಯಣ ದೂತನಿಗೆ ಮೋಸ ಮಾಡಿ ಕರೆತರಲು? ಮೋಸನಾ? ಎಂತ ಮೋಸ? ಅದನ್ನು ನಾನಲ್ಲ, ನಿನ್ನ ಗೆಳೆಯ ಗೆಜ್ಜೆ ಹೇಳುತ್ತಾನೆ. ಧಾ ಧಿನ್ ಧಿನ್ನ ಧಿನಕ್ ಧಿನಕ್ ಧಾ. ನಾನು ಗೋಕುಲಕ್ಕೆ ಹೋಗಿ ಕೃಷ್ಣನ್ ಕರ್ಕೊಂಡ್ ಬರ್ತೀನಿ ಅಂತ ಮೊದ್ಲೇ ರಾಧೆಗೆ ಹೇಳಿದ್ದೆ. ಆದ್ರೆ ಅವಳು ನನ್ ಮಾತ್ ಕೇಳ್ಬೇಕಲ್ಲ. ಅವಳು ಮಾಡೋದಲ್ಲ ಅವಳ ಮನ್ಸಿಗೆ ಬಂದಂಗೆ. ಈ ರಾಧೆ ಅಂತೂ. ತಿಮ್ಮಣ್ಣ, ಬೇಗ ಗಾಡಿ ತಗೊಂಡ್ ಬನ್ನಿ, ನಾವ್ ಈ ಕ್ಷಣನೇ ಗೋಕುಲಕ್ಕೆ ಹೋಗ್ಬೇಕು. ರಾಧೆ, ರಾಧೆ ಪುಟ್ಟಿ, ನೀ ನಮ್ಗೆ ಹೇಳ್ದೆ ಗೋಕುಲಕ್ಕೆ ಹೋಗಿದ್ಯಾ? ನಿಂಗೆ ಗೊತ್ತಿದ್ಯಾ ನಮ್ಗೆ ಎಷ್ಟು ಚಿಂತೆ ಆಗಿತ್ತು ಅಂತ? ಅಪ್ಪ, ನನ್ನ ಕೆಳಗಿಳಿಸಿ. ಇವಳಿಗೆ ಏನಾಯ್ತೀಗ? ನಿಮ್ ಮಗಳಲ್ವಾ, ನೀವೇ ಕೇಳ್ ನೋಡಿ. ಏನಾಯ್ತು ರಾಧೆ ಪುಟ್ಟಿಗೆ? ನಿಂಗೆ ಅಪ್ಪನ ಮೇಲೆ ಕೋಪ ಬಂದಿದ್ಯಾ? ನಿಮ್ಮೇಲಲ್ಲ ಅಪ್ಪ, ಕೃಷ್ಣನ್ ಮೇಲೆ. ಅವನ್ ತನ್ನಂತಾನೆ ಏನ್ ಅನ್ಕೊಂಡಿದ್ದಾನೆ? ರಾಧೆ, ಅಲ್ಲ ಕೃಷ್ಣ ಅಷ್ಟೊಂದ್ ಕೆಟ್ಟವನಾದ್ರೆ ನೀನ್ ಗೋಕುಲಕ್ಕೆ ಹೋಗಿದ್ಯಾಕೆ? ಅಮ್ಮ, ನಾನು ಆ ತಲೆಹೊಟ್ಟೆ ಕೃಷ್ಣನ್ನ ಸರಿ ಮಾಡಕ್ ಹೋಗಿದ್ದೆ. ಆದ್ರೆ ಅವನ್ ನೋಡಿದ್ರೆ ನನ್ ಮೇಲೆ ಆರೋಪ ಹೊರಿಸ್ಬಿಟ್ಟ. ನನ್ ಮಗಳ ಮೇಲೆ ಆರೋಪನಾ? ಏನ್ ಆರೋಪ ಮಗಳೇ? ಅಪ್ಪ, ನೀವೇ ಹೇಳಿ
ಅಣ್ಣ ಎಲ್ಲೂ ಹೊರಟೋದ್ರೆ ಅದ್ರಲ್ಲಿ ನನ್ ತಪ್ಪೇನಿದೆ? ಯಾವ ತಪ್ಪು ಇಲ್ಲ. ಹಾಗಂತ ನೀವಂತಿದ್ದೀರಾ. ಆದ್ರೆ ಕೃಷ್ಣ ಏನಂತೇನೆ ಗೊತ್ತಾ, ಅಣ್ಣಂಗೆ ಏನಾದ್ರು ಆದ್ರೆ ಅವನು ನನ್ನ ಹತ್ರ ಮಾತೇ ಆಡಲ್ವಂತೆ. ನನ್ಗೂ ಅವನ ಜೊತೆ ಏನು ಮಾತಾಡ್ಬೇಕಂತಿಲ್ಲ, ಆದ್ರೆ ಅಣ್ಣಂಗೆ ಏನೂ ಆಗ್ಬಾರ್ದು. ಆದ್ರೆ ರಾಧೆ, ಬಲರಾಮನ್ಗೆ ಏನಾಯ್ತು? ಅದೇ ನೋಡು, ಯಾರಿಗೂ ಗೊತ್ತಿಲ್ಲ ಅಮ್ಮ. ಎಲ್ರೂ ಅವನನ್ನೇ ಹುಡುಕ್ತಿದ್ರು. ಆದ್ರೆ ಅಣ್ಣನ ಶಕ್ತಿ ಏನಂತ ನಾನ್ ನೋಡಿದೀನಿ. ನನಗ್ ಗೊತ್ತು, ಬಲರಾಮಣ್ಣಂಗೆ ಏನೂ ಆಗೋದಿಲ್ಲ. ಅಮ್ಮ, ಅಪ್ಪ, ನಾನೀಗ ಮಲ್ಗೋಕ್ ಹೋಗ್ತೀನಿ. ಅಣ್ಣನ್ ಸುದ್ದಿ ಗೊತ್ತಾದ್ರೆ ನನ್ಗೂ ಕೂಡ ವಿಷಯ ತಿಳಿಸಿ. ಆಗ ನಾನ್ ಮತ್ತೆ ಗೋಕುಲಕ್ಕೆ ಹೋಗ್ಬೋದು, ಆ ಬಾಯಿ ಬಡ್ಕ ಕೃಷ್ಣಂಗೆ ಪಾಠ ಕಲ್ಸಕ್ಕೆ. ಎಲ್ರೂ ಬಲರಾಮನ್ ಹುಡುಕ್ತಾ ಇದಾರ. ಇದ್ರ ಅರ್ಥ ಏನು? ದೇವ್ರೆ, ಬಲರಾಮನ್ಗೆ ಯಾವುದೇ ರೀತಿ ತೊಂದರೆ ಬರ್ದೇ ಇರ್ಲಿ. ನನ್ನ ಮುಗ್ಧ ಸಖ ಬಲರಾಮ. ಬಲರಾಮ, ಇವನೇ ನಿನ್ನ ಗೆಳೆಯ? ಅಲ್ಲ ಅಲ್ಲ, ನನ್ನ ಗೆಳೆಯ ಅಲಂಬಾಸುರ. ಇವನು ನಿನ್ನ ಪಿತೃವನ್ನು ಅಲ್ಲ, ನಿನ್ನ ಮೃತ್ಯುವನ್ನು ತೋರಿಸಲು ಕರೆತಂದಿದ್ದಾನೆ. ಅಲಂಬಾಸುರ, ನಾನ್ ಮೊದಲನೇ ಬಾರಿ ನನ್ನ ಜೀವನದಲ್ಲಿ ನಿನ್ನ ಗೆಳೆಯನಾಗ್ ಮಾಡ್ಕೊಂಡೆ. ಆದ್ರೆ ನೀನ್ ನನಗೆ ಮೋಸ ಮಾಡಿದ್ಯಾ. ನೀನ್ ನನ್ ಜೊತೆ ಸ್ನೇಹ ಬೆಳೆಸಿ ನನ್ನ ನಂಬಿಕೆನೆ ಮುರಿದಿದ್ಯಾ. ಇವತ್ ನಾನ್ ನಿನ್ನ ಬಿಡೋದಿಲ್ಲ. ನಂಬಿಕೆ ದ್ರೋಹಿ ಅಲಂಬಾಸುರ. ಗೆಳೆಯ ಕಂಸ! ಇಷ್ಟೊಂದು ಶಕ್ತಿ! ಇವನೇ ನಾರಾಯಣ ದೂತ. ನಿಂಗೆ ನಾನು ಎಂತ ಶಿಕ್ಷೆ ಕೊಡ್ತೀನಿ ಅಂದ್ರೆ, ಇನ್ನ ನಿನ್ ಜೀವನದಲ್ಲಿ ಯಾವತ್ತೂ ಯಾರಿಗೂ ಮೋಸ ಮಾಡಲ್ಲ. ಅಳಿಯ, ಶಾಂತಿ. ಮಹಾರಾಜ, ನಾನ್ ಕೃಷ್ಣ ಅಲ್ಲ, ಯಾರ್ಯಾರನ್ನೋ ನನ್ ಮಾವ ಮಾಡ್ಕೊಳಕ್ಕೆ. ಇಲ್ಲಿಗ್ ನಾನ್ ನಮ್ಮಪ್ಪನ್ ನೋಡಕ್ ಬಂದಿದ್ದೆ. ಆದ್ರೆ ಈ ಅಲಂಬಾಸುರ. ನೋಡುವೆ, ಮರಣಕ್ಕೂ ಮೊದಲು ನಿನ್ನ ಪಿತನನ್ನು ಅವಶ್ಯ ನೋಡುವೆ. ಆದರೆ ಮೊದಲು ಹೇಳು, ಗೋಕುಲದಲ್ಲಿ ಇಷ್ಟೊಂದು ದಿನ ನೀನು ಯಾರ ಮನೆಯಲ್ಲಿ ಇದ್ದೆ? ನಂದರಾಜ. ನಮ್ಮಪ್ಪ ಗೋಕುಲದಲ್ಲಿದ್ದಾರೆ. ನಂದ. ನನ್ನ ಸಂದೇಹಕ್ಕೆ ಸಾಕ್ಷಿಯೂ ಸಿಕ್ಕಿತು. ಭದ್ರಾಕ್ಷ, ಗೋಕುಲಕ್ಕೆ ಹೋಗು ಮತ್ತು ಹೋಗಿ ಆ ನಂದರಾಜನನ್ನು ಕರೆದುತ್ತ. ಭಗವಂತ ಕಂಸ, ನಿಮಗೆ ಬಲು ರುಚಿಯಾದ ಬೆಣ್ಣೆ ಸಿಗೋದ್ರಲ್ಲಿದೆ. ಭಗವಂತ ಕಂಸನಿಗೆ ಜೈ! ಮೊದಲು ಮಹಾರಾಜ ವಸುದೇವ ಮತ್ತೆ ದೇವಕಿ, ನಂತರ ಅಕ್ರೂರರು, ಮತ್ತೀಗ ನನ್ನ ಜೀವನದ ಒಂದೇ ಒಂದು ಕೊಂಡಿ ನನ್ನ ಮಗ ಬಲರಾಮ. ಎಲ್ಲ ನಾಶ ಆಗೋಯ್ತು ನಂದಗೋಪ, ನಾಶ ಆಗೋಯ್ತು. ಇಲ್ಲ ರೋಹಿಣಿ ಅಕ್ಕ, ಏನೂ ಆಗಲ್ಲ ಬಲರಾಮಂಗೆ. ನೀವು ಶಾಂತವಾಗಿರಿ. ಬಲರಾಮ ಖಂಡಿತ ವಾಪಸ್ ಬರ್ತಾನೆ. ಅವನ್ ಬರೋದಿಲ್ಲ ಯಶೋದೆ, ಏನು ಸರಿ ಹೋಗಲ್ಲ. ಕಂಸನ ರಾಕ್ಷಸ ಖಂಡಿತವಾಗ್ಲೂ ನನ್ನ ಮಗನ್ನ ಮಧುರೆಗೆ ಕರ್ಕೊಂಡು ಹೋಗಿರ್ತಾನೆ. ಮತ್ತೆ ಮಥುರೆ ಎಂತ ಕೋಟೆ ಅಂತಂದ್ರೆ ಅಲ್ಲಿಂದ ಯಾರು ಹಿಂತಿರುಗಿ ಬರೋದಿಲ್ಲ, ಯಾರು ಬರೋದಿಲ್ಲ. ಇಲ್ಲ, ಅದ್ಗೆ ಕಂಸನಿಂದ ಖಂಡಿತ ಏನೋ ತಪ್ಪಾಗಿರುತ್ತೆ. ನಾನು ಸ್ವತಃ ಮಥುರೆಗೆ ಹೋಗಿ ಕಂಸನ ಹತ್ರ ಮಾತಾಡ್ತೀನಿ. ನಂದಣ್ಣ, ಕಂಸನ್ ಸೈನಿಕರು ಬರ್ತಾ ಇದಾರೆ ನಂದಣ್ಣ.
ಏನ್ ವಿಷಯ? ನಾವು ನಿಯಮದಂತೆನೆ ಮಹಾರಾಜಂಗೆ ತೆರಿಗೆ ಕೊಡ್ತೀವಿ, ಮತ್ತೆ ಈ ರೀತಿಲಿ ನಮ್ಮ ಮನೆಯೊಳಗೆ ನುಗ್ಗೋಕೆ ಏನ್ ಕಾರಣ? ಭಗವಂತ ಕಂಸನ ಸೈನಿಕರಿಗೆ ಪ್ರಶ್ನೆ. ನಾನ್ ಸ್ವಲ್ಪ ದಿನ ಇಲ್ಲ ಅಂದ್ರೆ ಇವ್ರ ಮನ್ಸಿಂದ ಭಗವಂತ ಕಂಸನ್ ಭಯನೇ ಹೋಗ್ಬಿಡ್ತಾ. ಸೇನಾಪತಿ ಭದ್ರಾಕ್ಷ, ಸೇನಾಪತಿ ಭದ್ರಾಕ್ಷ, ಆದ್ರೆ ನೀನು ಸತ್ ಹೋಗಿದ್ದೆ. ಸತ್ತಿರ್ಲಿಲ್ಲ, ಬಿಡುವು ಪಡೆದಿದ್ದೆ ಜೀವನದಿಂದ. ಈಗ ಮರಳಿ ಬಂದೆ ಯಶೋದೆ ರಾಣಿ. ಭಗವಂತ ಕಂಸನ ಆದೇಶದಂತೆ ನಂದರಾಜನ್ನ ಸೆರೆ ಮನೆಗೆ ತಳ್ಳೋದಕ್ಕೆ ವೃಷಭಾನು, ನಾನು ಮಾಹಿಷ್ಮತಿಯ ಗುಪ್ತಚರ. ಬನ್ನಿ. ಏನ್ ವಿಷಯ ಹೇಳಿ. ಮಹಾರಾಣಿಗೇನೂ ಆಗಿಲ್ಲ ಅಲ್ವಾ? ಮಹಾರಾಣಿ ಸೌಖ್ಯ, ಆದ್ರೆ ಸೂಚನೆ ಸಿಕ್ಕಿದೆ. ರಾಜ್ಕುಮಾರ ಬಲರಾಮನ್ನ ಕಂಸನ ಸೈನಿಕರು ಮೋಸದಿಂದ ಬಂಧಿ ಮಾಡಿದ್ದಾರೆ ಮತ್ತು ಕಂಸನ ಸೈನಿಕರು ನಂದರಾಜನ್ನ ಬಂಧಿಸೋದಿಕ್ಕೆ ಅಂತ ಗೋಕುಲದ ಕಡೆ ಹೋಗಿದ್ದಾರೆ. ಈಗ ನೀವೇ ನಂದರಾಜ ಮತ್ತು ಮಹಾರಾಣಿ ರೋಹಿಣಿಗೆ ಸಹಾಯ ಮಾಡಬೇಕು. ನಂಗೆ ಒಪ್ಪಿಗೆ ಕೊಡಿ. ಮಾಹಿಷ್ಮತಿಯ ಶುಭಚಿಂತಕರಿಗೆ ನಾನು ಈ ಸಮಾಚಾರ ತಲುಪಿಸಬೇಕು. ನಂದ ಹಾಗೂ ಬಲರಾಮ ಇಬ್ರು ಜೀವನ ಸಂಕಟದಲ್ಲಿದೆ. ನಾನು ಈ ಕೂಡಲೇ ಗೋಕುಲಕ್ಕೆ ಹೊರಡಬೇಕು. ನಾನು ರಾಧೆ, ನಂಗೆ ಎಲ್ಲಾನು ಗೊತ್ತಿದೆ. ಇದೆಲ್ಲ ಆಗ್ತಿರೋದಕ್ಕೆ ಕಾರಣ ಕೃಷ್ಣನೇ. ಆ ಕೃಷ್ಣನ ಸರಿ ಮಾಡೋದಿಕ್ಕೆ ನನ್ನಿಂದ ಮಾತ್ರ ಆಗುತ್ತೆ. ಅದಕ್ಕೆ ನಾನು ಗೋಕುಲಕ್ಕೆ ಹೋಗ್ಲೇಬೇಕು. ನಾನ್ ಸ್ವಲ್ಪ ದಿನಗಳಿಗೆ ಸತ್ ಹೋದ್ರೆ ನಿಮ್ ಹೃದಯದಿಂದ ಭಗವಂತ ಕಂಸನ್ ಭಯಾನೇ ನಾಶ ಆಗೋಯ್ತಾ? ನಿಮಗೇನಿಸ್ತು? ನಾನ್ ಶಾಶ್ವತವಾಗಿ ಸತ್ತೋದೆ ಅಂತನಾ? ಬೆಣ್ಣೆ ಬಚ್ಚಿಡ್ತಾ ಮಗನ್ನು ಬಚ್ಚಿಡೋಕ್ ಶುರು ಮಾಡಿದ್ಯಾ? ನೀನ್ ಯಾವ ಹುಡುಗನ ವಿಷಯ ಮಾತಾಡ್ತಿದ್ಯಾ? ಯಾರನ್ನ ನೀನು ಹುಡ್ಕೋಕ್ ಹೊಟ್ಟಿದ್ಯೋ ಅದೇ ಹುಡುಗ. ಏನವನ ಹೆಸರು? ಗದಾಧಾರಿ ಬಲರಾಮ. ಅತ್ಗೆ, ನಂಗೆ ನಿಜವಾಗ್ಲೂ ಭದ್ರಾಕ್ಷನಲ್ಲಿ ಪ್ರೇತಗಳ ಲಕ್ಷಣ ಕಾಣಿಸ್ತಾ ಇದೆ. ಸುದ್ದಿ ಇದೆ, ಕಂಸನ ಹತ್ರ ಪ್ರೇತಗಳ ಸೈನ್ಯನೇ ಇದೆಯಂತೆ. ದಾಮೋದ್ರಣ್ಣ, ಇದೆಲ್ಲ ಬಿಡಿ. ಮೊದಲು ರೋಹಿಣಿ ಅಕ್ಕಂಗೆ ಹೇಳಿ, ಮೊದಲು ಹೋಗಿ ಬೇಗ ಎಲ್ಲಾದ್ರೂ ಬಚ್ಚಿಟ್ಕೊಳ್ಳಿ ಅಂತ. ಸರಿ. ನಂದರಾಣಿ, ನಿನ್ನನ್ ಬಿಟ್ಟು ಈ ಮನೆಯಲ್ಲಿ ಬೇರೆ ಹೆಂಗಸು ಇದಳ? ನೀನ ಬಾಲಕನ ಬಗ್ಗೆ ಏನೋ ಹೇಳ್ತಾ ಇದೆಯಲ್ಲ? ನಂದಗೋಪ, ನಿಲ್ಲು. ನಿನ್ ಪ್ರಶ್ನೆಗಳನ್ನ ಹಾಗೆ ಇಟ್ಕೋ. ನಂಗೆ ನಂದರಾಣಿ ಹತ್ರ ಮಾತಾಡಕ್ ಬಿಡು. ನಂಗೇನೋ ಸಂಶಯ. ನಂದರಾಣಿ,
ನಂಗೆ ಈಗ ಗೊತ್ತಾಗ್ತಿದೆ, ನಿನ್ ಮನೆಯಲ್ಲಿ ನಿನ್ನನ್ ಬಿಟ್ಟು ಸ್ತ್ರೀ ಜಾತಿಯ ಮತ್ತೊಬ್ಬ ಸದಸ್ಯೆ ಇದ್ದಾಳೆ. ಅಲ್ಲ, ಅದೇನಂದ್ರೆ ಬಹಳ ದಿನಗಳಿಂದ ವಸುದೇವನ ಮೊದಲ ಪತ್ನಿ ರೋಹಿಣಿ ಇಲ್ಲೇ ಎಲ್ಲೋ ಇದ್ದಾಳೆ. ಅಲ್ಲ, ಒಂದ್ ವೇಳೆ ನೀನು ಆ ಹುಡುಗನ್ನ ಭದ್ರವಾಗಿ ಬಚ್ಚಿಟ್ಟಿದ್ಯಲ್ಲ, ಇವಳನ್ನು ಹಾಗೆ ಬಚ್ಚಿಟ್ಟಿದ್ಯಾ? ಒಂದೇ ಏಟಿಗೆ 2 ಹಕ್ಕಿ ಸಿಕ್ಬಿಡ್ತು. ಅಣ್ಣ, ಒಳಗಡೆ ಯಾರಾದ್ರೂ ಇದೀರಾ? ಗೆಳೆಯರೇ, ತುಂಬಾ ದೊಡ್ಡ ಸಂಕಟ ಬಂದಿದೆ. ಸಂಕಟ? ಸಂಕಟ? ಹೌದು, ಸಂಕಟ. ನಮ್ಮ ಅಣ್ಣ ಸಂಕಟದಲ್ಲಿದ್ದಾನೆ. ನಂದರಾಜ, ನನಗ್ ಮನೆ ಒಳಗಡೆ ಹೋಗಕ್ ಬಿಡು. ಭದ್ರಾಕ್ಷ, ನೀನೀಗ ಕಂಸನ ಆಜ್ಞೆ ಪಾಲನೆ ಮಾಡ್ತಿರಬಹುದು, ಆದ್ರೆ ಇದು ನಮ್ಮ ಮನೆ, ಮತ್ತೆ ನಮ್ಮ ಅನುಮತಿ ಇಲ್ದಂಗೆ ನೀನು ಒಳಗೆ ಹೋಗಕ್ಕಾಗಲ್ಲ. ಹೌದು ಸೇನಾಪತಿ ಭದ್ರಾಕ್ಷ, ನಮ್ಮನೆ ಒಳಗೆ ಪ್ರವೇಶ ಮಾಡೋದು ಅಂದ್ರೆ ನಮ್ಮ ಮರ್ಯಾದೆಗೆ ಉಲ್ಲಂಘನೆ ಮಾಡಿದ ಹಾಗೆ. ನಾವಿದಕ್ಕೆ ಅನುಮತಿ ಕೊಡಲ್ಲ. ನನಗೆ ಯಾವುದೇ ಬಗೆಯ ಅನುಮತಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೇನಾಪತಿ ಭದ್ರಾಕ್ಷ ಎಲ್ಲ ಹೋದ? ಭದ್ರಾಕ್ಷ ಎಲ್ಲಿಗೆ ಹೋದ? ಹಾಗೆ ಒಳಗಡೆ ಹೋಗ್ಬಿಟ್ನಾ? ನಂದರಾಜ, ನಿಮ್ ಮನೆ ಒಳಗಡೆ ಮತ್ತೇನು ಸಿಗ್ಲೇ ಇಲ್ಲ. ಬರೀ ಹಾಲು ಮೊಸರು ಬೆಣ್ಣೆಗಳ ನದಿ ಹರಿತಿದೆ. ಆದ್ರೆ ಅದರಿಂದ ಈಗೇನ್ ಲಾಭ? ನಂದ್ರಾಣಿ ಅಂತೂ ಬೆಣ್ಣೆ ತಿನ್ನಲ್ಲ. ನೀನಂತೂ ನನ್ ಜೊತೆನೆ ಕಂಸ ಮಹಾರಾಜನ ಎದುರುಗ್ ಬರ್ತಾ ಇದ್ಯಾ. ಈಗ ಬೇಗ ಬಾ, ಇಲ್ಲ ಅಂದ್ರೆ ನಿನ್ ಕೈಗ್ ಬೇಡಿ ಹಾಕಿ ಎಳ್ದಾಡ್ತಾ ಕೆಟ್ಟ ರೀತಿಯಲ್ಲಿ ಮೆರವಣಿಗೆ ಕರ್ಕೊಂಡು ಹೋಗ್ತೀನಿ. ಬೇಗ ಬಾ, ನಡಿ, ಬೇಗ ಹೊರಡು. ಇಲ್ಲ, ನಾನು ನಿಮ್ಮನ್ನ ಎಲ್ಲೂ ಹೋಗೋದಕ್ ಬಿಡಲ್ಲ. ಇಲ್ಲ, ನನ್ ಮಾತು ಕೇಳಿ, ನನ್ ಮಾತು ಕೇಳಿ. ಅಣ್ಣ ಎಷ್ಟೊಂದ್ ಶಕ್ತಿಶಾಲಿ, ಅವ್ರಿಗೆ ಅಪಾಯ ಹೇಗ್ ಬರುತ್ತೆ? ಗೆಳೆಯ ಜೀವಕ ಅಣ್ಣನ್ಗೆ ಮೋಸ ಮಾಡಿದ್ದಾರೆ. ಮೋಸ? ಮೋಸ? ಹೌದು, ಮೋಸ. ಆಗ ಕಂಸಮ್ಮವನ್ ರಾಕ್ಷಸಂಗೆ ಅಣ್ಣನ್ ಶಕ್ತಿನ ಎದುರಿಸೋಕಾಗ್ಲಿಲ್ಲ, ಅದಕ್ಕೆ ಮೋಸ ಮಾಡಿ ಮಥುರೆ ಕರ್ಕೊಂಡೋಗಿದ್ದಾರೆ. ಮಥುರೆ? ಹೌದು, ನಾವು ಅಣ್ಣನ್ನ ಬಿಡ್ಸೋದಕ್ಕೆ ಕಂಸಮ್ಮವನ್ ರಾಜಮಹಲಿಗೆ ಹೋಗ್ಬೇಕಾಗಿದೆ. ಆದ್ರೆ ಕೃಷ್ಣ, ನಾವು ಚಿಕ್ಕವರಲ್ವಾ, ನಾವು ಅಣ್ಣನ ಅಲ್ಲಿಂದ ಹೇಗ್ ಬಿಡ್ಸ್ಕೊಂಬರೋದು? ಅಮ್ಮ ಹೇಳ್ತಾಳೆ, ಒಗ್ಗಟ್ಟಲ್ಲಿ ಬಲ ಇದೆ. ನಾವೆಲ್ರೂ ಸೇರ್ಕೊಂಡ್ ಪ್ರಯತ್ನ ಮಾಡಿದ್ರೆ ಯಾವ್ದೇ ಕಷ್ಟನಾದ್ರೂ ಸರಿ, ನಾವು ಗೆಲ್ಬೋದು. ಹೌದು ಕೃಷ್ಣ, ಅಣ್ಣ ನಮ್ಮನ್ನ ಎಷ್ಟೊಂದು ಅಪಾಯಗಳಿಂದ ಕಾಪಾಡಿಲ್ಲ. ನಾವು ಅವ್ರಿಗಾಗಿ ಏನ್ ಬೇಕಾದ್ರೂ ಮಾಡ್ತೀವಿ. ನನ್ ಮಾತು ಕೇಳಿ, ನಾನ್ ನಿಮ್ಮನ್ನ ಎಲ್ಲ ಹೋಗೋದಕ್ ಬಿಡಲ್ಲ. ಯಶೋದೆ, ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡು. ನಾನ್ ಮಥುರೆಗೆ ಹೋಗೋದು ತುಂಬಾ ಅವಶ್ಯಕ. ಇದೊಂದೇ ಮಾರ್ಗ ಬಲರಾಮನ್ನ ಕಾಪಾಡೋ. ಇಲ್ಲ, ಸಾಕು. ಇದಲ್ವಾ ಜಾಣ್ತನ ಅಂದ್ರೆ? ನಂದ, ನಿನ್ ಜಾಣ್ತನದಿಂದ ಮಾತಾಡ್ತೀಯ. ಈ ಕೆಲ್ಸ ಸಲೀಸಾಯ್ತು. ಇಲ್ಲಿ ಕೇಳಿ, ನೀವ್ ಮಥುರೆಗೆ ಹೋಗೋದಾದ್ರೆ ನಾನು ನಿಮ್ ಜೊತೆ ಬರ್ತೇನೆ. ಜೊತೆಗ್ ನಾನ್ ಬರ್ತೀನಿ. ನಾನು ನಂದಪ್ಪನ್ನ ಹಿಡ್ಕೊಂಡು ಹೋಗಕ್ ಬಂದಿದ್ದೀನಿ. ಇದು ಕಂಸ ಮಹಾರಾಜನ ನಿಯಮ. ಎಷ್ಟು ಆದೇಶ ಇದೆಯೋ ಅಷ್ಟೇ ಪಾಲನೆ. ಬಾ ನಂದ. ನಿಂತ್ಕೋ ಸೇನಾಪತಿ ಭದ್ರಾಕ್ಷ. ನೀನ್ ಅವ್ರನ್ನ ಎಲ್ಲೋ ಕರ್ಕೊಂಡು ಹೋಗೋ ಹಾಗಿಲ್ಲ. ಯಶೋದೆ, ಈ ಮನೆಯ ಬಾಗಿಲನ್ನ ಮುಚ್ಚಿಬಿಡಿ. ಇಲ್ಲಿಂದ ಯಾರು ಹೊರಗೆ ಹೋಗ್ಬಾರ್ದು. ಕೆಲಸ ಇನ್ನೂ ಬಾಕಿ ಇದೆ. ಕೃಷ್ಣ! ಅಯ್ಯೋ ಚಿಕ್ಕಪ್ಪ! ಕೃಷ್ಣ, ನಂದಣ್ಣನ ಕಂಸನ್ ಸೈನಿಕರು ಬಂದು ಕರ್ಕೊಂಡೋದ್ರು.
ಮಾಡ್ತಿದೀಯ ನೀನು? ನೀನು ಬಿಡೋದಿಲ್ಲ, ಇಲ್ಲ. ನಿನ್ನ ಅನಾಚಾರ ಹೆಚ್ಚಾಯ್ತು. ನಾನು ನಿನ್ನನ್ನ ಸುಮ್ನೆ ಬಿಡೋದಿಲ್ಲ. ಭದ್ರಾಕ್ಷ, ನಂದಣ್ಣ ನಮ್ ಗೋಕುಲದ ಗೌರವ. ಇವ್ರನ್ನ ಇಲ್ಲಿಂದ ಕರ್ಕೊಂಡೋಗೋದಕ್ಕೆ ನಾವು ಬಿಡೋದಿಲ್ಲ. ನಾವು ಪ್ರಾಣನಾದ್ರೂ ಪಣ ಕೆಡ್ತೀವಿ, ಆದ್ರೆ ನಂದಪ್ಪನ್ ಇಲ್ಲಿಂದ ಹೋಗಕ್ ಬಿಡಲ್ಲ. ಹೌದು, ನಾವು ಬಿಡೋದಿಲ್ಲ, ನಾವು ಬಿಡೋದಿಲ್ಲ. ಯುದ್ಧ ಬೇಕಾದ್ರೂ ಮಾಡ್ತೀವಿ, ನಾವು ಬಿಡೋದಿಲ್ಲ, 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 ಬಿಡೋದಿಲ್ಲ. ನೀವೆಲ್ಲ ನನ್ ಜೊತೆ ಯುದ್ಧ ಮಾಡೋದಕ್ಕಾಗೋದೇ ಇಲ್ಲ. ಯಾಕಂದ್ರೆ ನಾನು ಮನುಷ್ಯನೇ ಅಲ್ಲ. ನನ್ನೇ ಹಿಡಿಯಕ್ ನೋಡ್ತೀರಾ? ಅಪ್ಪ, ನಾನ್ ರಾಧೆ. ನಾನು ಗೋಕುಲಕ್ಕೆ ಹೋಗ್ತೀನಿ ಅಂದಮೇಲೆ ಹೋಗ್ತೀನಿ. ಹೋಗ್ತೀನಿ ಹೋಗ್ತೀನಿ ಹೋಗ್ತೀನಿ. ಮಗಳೇ ರಾಧೆ, ನಾನು ನಿನಗೆ ಯಾವತ್ತೂ ಯಾವ ವಿಷಯಕ್ಕೂ ಬೇಡ ಅಂದಿಲ್ಲ. ಆದ್ರೆ ಈಗ ಗೋಕುಲದಲ್ಲಿ ಅಪಾಯ ಇದೆ. ನಾನು ಯಾವತ್ತೂ ನನ್ನ ಮಗಳಿಗೆ ಅಪಾಯ ಆಗದಿರೋ ಹಾಗೆ ನೋಡ್ಕೋಬೇಕು. ಅಪ್ಪ, ಗೋಕುಲದಲ್ಲಿ ಬಂದಿರೋ ಅಪಾಯಕ್ಕೆ ನಾನೇ ಕಾರಣ. ನೀನ್ ಏನ್ ಹೇಳ್ತಿದ್ಯಾ ರಾಧೆ? ಅಮ್ಮ, ಇದನ್ನ ನಾನಲ್ಲ, ಕೃಷ್ಣನೇ ಹೇಳಿದ್ದು. ಅಣ್ಣನ್ ಜೀವಕ್ಕೆ ಅಪಾಯ ಆಗಿದ್ದು ನನ್ನಿಂದಾನೆ ಅಂತ ಅವನು ಅಂದ್ಕೊಂಡಿದ್ದಾನೆ. ಅದಕ್ಕೆ ನಾನು ಗೋಕುಲಕ್ಕೆ ಹೋಗಿ ಅವನಿಗೆಲ್ಲ ತಿಳಿಸಿ ಹೇಳ್ಬೇಕು, ಇದ್ರಲ್ಲಿ ನಂದೇನೂ ತಪ್ಪಿಲ್ಲ ಅಂತ. ಮಗಳೇ ರಾಧೆ, ಈ ವಿಷಯ ನಿಮ್ಮಪ್ಪ ಕೂಡ ಕೃಷ್ಣನಿಗೆ ತಿಳಿಸಿ ಹೇಳ್ಬಹುದು. ಅದಕ್ಕಾಗಿ ನೀನು ಗೋಕುಲಕ್ಕೆ ಹೋಗೋ ಅವಶ್ಯಕತೆ ಏನಿದೆ? ಅತ್ತೆ, ಕೃಷ್ಣನಿಗೆ ಅರ್ಥ ಮಾಡ್ಸೋಕಾಗೋದು ಬರೀ 3 ಜನರಿಂದ. ನಾನು ಕೇವಲ ನಾನು. ಆದ್ರೆ ಯಾರು ಇಲ್ಲಿ ನನ್ನನ್ನು ಅರ್ಥ ಮಾಡ್ಕೋತಿಲ್ವಲ್ಲ. ರಾಧೆ ಪುಟ್ಟಿ, ನಾವು ನಿನ್ನ ಅರ್ಥ ಮಾಡ್ಕೋತೀವಿ, ಆದ್ರೆ ನೀನ್ ನಮ್ಮನ್ನ ಅರ್ಥ ಮಾಡ್ಕೋತಿಲ್ಲ. ಅಮ್ಮ, ಕೃಷ್ಣ ನನ್ನವನು. ಅವನ್ ಕುಟುಂಬಕ್ಕೆ ಏನಾದ್ರೂ ತೊಂದ್ರೆ ಆದ್ರೆ ನಾನು ಅವನಿಗೆ ಸಹಾಯ ಮಾಡೋದು ನನ್ ಧರ್ಮ ಆಗತ್ತೆ. ಅದಕ್ಕಾಗಿ ನಾನು ಗೋಕುಲಕ್ಕೆ ಹೋಗ್ಲೇಬೇಕು. ಅಪ್ಪ, ಏನ್ ಯೋಚನೆ ಮಾಡ್ತಿದ್ದೀರಾ? ಬನ್ನಿ, ನನಗ್ ತಡ ಆಗ್ತಿದೆ. ರಾಧೆ, ನೀನ್ ಇಲ್ಲೇ ಇರಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ನಡಿ, ಒಳಗೆ ಹೋಗು. ರಾಧೆ, ಕೀರ್ತಿ, ರಾಧೆಗೆ ತುಂಬಾ ಕೋಪ ಬಂದಿದೆ. ನೀನು ಅವಳನ್ನ ಸಮಾಧಾನ ಮಾಡು. ನಾನು ಆದಷ್ಟು ಬೇಗ ಇಲ್ಲಿಂದ ಹೊರಡಬೇಕು. ಬಾಲಕ ನಿಂತ್ಕೋ. ಅಮ್ಮ, ಏನಾಯ್ತಮ್ಮ ನಿಂಗೆ? ಅಮ್ಮ, ಅಮ್ಮ. ಕಂದ, ನಡಿ ಇಲ್ಲಿಂದ, ನಡಿ. ಭಾವನವ್ರೆ, ಆ ಕಡೆ ಅಲ್ಲ, ಈ ಕಡೆ. ಭಾವನವ್ರೆ, ಕೈ ನೀಡಿ. ನಾನು ಸಾಯಲು ಇಚ್ಛಿಸುವುದಿಲ್ಲ. ಏಕೆ ನಿಂತು ಬಿಟ್ಟಿರಿ? ನಿಮ್ಮ ಪತ್ನಿಯ ಸಹೋದರ ನಾನು. ಅಣ್ಣನಿಗಿಂತ ಭಾವನೆ ಹೆಚ್ಚು, ಪ್ರೀತಿಯ ಭಾವ ನಾನು, ನಿಮ್ಮ ಭಾವ ನಾನು. ಕೈ ನೀಡಿ ಭಾವನವರೇ. ಅರೆ, ಏನಾದರೂ ಹೇಳಿ. ಹೌದು ಇಲ್ಲ, ಏನಾದರೂ ಹೇಳಿ ಭಾವನವರೇ. ಸೋದರಿ.
ನನಗೆ ತಿಳಿದಿತ್ತು ನೀವಿಬ್ಬರು ಹೀಗೆ ಮಾಡುವಿರೆಂದು. ಆದರೆ ನಾನು ನನ್ನಷ್ಟಕ್ಕೆ ನಾನೇ ಸಾಯಲಾರೆ. ಇಷ್ಟೊಂದು ಸರಳವಾಗಿ ನಾನು ಸಾಯಲಾರೆ. ನನ್ನ ಹತ್ಯೆಯು ನಿನ್ನ ಅಷ್ಟಮ ಸಂತಾನದ ಕೈಯಿಂದ ಆಗಲಿದೆ ಅಲ್ಲವೇ ನನ್ನ ಸೋದರಿ? ನಿಮಗೆ ಗೊತ್ತೇ ಭಾವನವರೇ, ನಾನು ಈ ಮಾರ್ಗದಿಂದ ಏಕೆ ಬಂದೆ? ನೀವು ನಿಮ್ಮ ಅಷ್ಟಮ ಸಂತಾನವನ್ನು ಎತ್ತಿಕೊಂಡು ಯಾವ ಮಾರ್ಗದಿಂದ ಹಾರಿ ಹೋಗಿದ್ದೀರಿ ಎಂದು ತಿಳಿದುಕೊಳ್ಳಲು. ಏಕೆಂದರೆ ಇದರ ಹೊರತಾಗಿಯೂ ನಾನು ಈಗಾಗಲೇ ತಿಳಿದುಕೊಂಡಿದ್ದೇನೆ ನಿನ್ನ ಅಷ್ಟಮ ಸಂತಾನ ಯಾರು, ಎಲ್ಲಿದ್ದಾನೆ, ಹೇಗಿದ್ದಾನೆ ಎಲ್ಲವನ್ನು. ನಿನಗೇನೆನಿಸುತ್ತಿದೆ ಕಂಸ? ಇದನ್ನು ಕೇಳಿ ನಾನು ಹೆದರಿಕೊಂಡು ನನ್ನ ಅಷ್ಟಮ ಸಂತಾನದ ಸತ್ಯವನ್ನು ಹೇಳುವೆನೆಂದೆ. ಈಗ ಅದರ ಅವಶ್ಯಕತೆಯೇ ಇಲ್ಲ. ಕಣಕಣವಾಸಿ ಅವಿನಾಶಿ ಭಗವಂತ ಕಂಸನು ಎಲ್ಲವನ್ನೂ ತಿಳಿದಿದ್ದಾನೆ. ನಾನು ನಿನ್ನ ಸತ್ಯವನ್ನು ಅರಿತಿದ್ದೇನೆ ವಸುದೇವ. ಯಾರನ್ನು ನೀನು ಅರ್ಧರಾತ್ರಿಯಲ್ಲಿ ತುಂಬಿಕೊಂಡಿದ್ದ ಯಮುನೆಯನ್ನು ದಾಟಿಕೊಂಡು ಗೋಕುಲದ ನಂದನ ಮನೆಯಲ್ಲಿ ಅಡಗಿಸಿದ್ದೀಯೋ ಆ ಸತ್ಯ ಈ ಸಮಯದಲ್ಲಿ ನನ್ನ ಕಾರಾಗೃಹದಲ್ಲಿದೆ. ಕೃಷ್ಣ, ಹೊರಗಡೆ ಕಂಸನ್ ಸೈನಿಕರು ನಿಂತಿದ್ದಾರೆ. ಈಗ ನಾವು ಮಥುರೆಗೆ ಹೇಗೋಗೋದು? ಗೆಳೆಯ ಜೀವಕ, ನಾನು ಅದನ್ನೇ ಯೋಚಿಸ್ತಿದ್ದೀನಿ. ನಮ್ಮ ಅಣ್ಣನ್ನ ಮತ್ತೆ ಅಪ್ಪನ ಈಗ ಹೇಗ್ ಕಾಪಾಡೋದು? ಅಣ್ಣ, ಅಣ್ಣನ್ ಲಾಡುನೇ ಈಗ ಅಣ್ಣನ ಹತ್ರ ಕರ್ಕೊಂಡೋಗುತ್ತೆ. ಗೆಳೆಯ ಜೀವಕ, ನಾನ್ ಬರ್ತೀನಿರು. ಸೈನಿಕ್ರೇ, ನೀವೆಲ್ಲ ಇಲ್ಲಿ ಕಾದು ಕಾದು ಸುಸ್ತಾಗಿರ್ತೀರಾ. ಬನ್ನಿ, ಈ ರುಚಿಯಾದ ಲಾಡು ತಿನ್ನಿ. ಸ್ವಲ್ಪ ಹೊತ್ತು ಹಾಗೆ ವಿಶ್ರಾಂತಿ ತಗೊಳ್ಳಿ. ಏ ಚತುರ ಬಾಲಕ, ನೀನೇ ಅಲ್ವಾ ನನ್ನ ಜೊತೆಗಾರ ಸೈನಿಕರನ್ನ ಮಥುರೆಯ ಸೆರೆಮನೆಯಲ್ಲಿ ಕೂಡ ಹಾಕಿದ್ದು? ಇವತ್ತು ನೀನ್ ಯಾವ ಉಪಾಯನೂ ಇಲ್ಲಿ ನಡೆಯೋದಿಲ್ಲ. ಅಯ್ಯೋ, ನಾನು ಉಪಾಯ ಏನು ಮಾಡ್ತಾ ಇಲ್ಲ. ನಾನ್ ನಿಮ್ಗೆ ರುಚಿಯಾದ ಲಾಡು ತಿನ್ಸಕ್ ಬಂದೆ. ಬಾಯಿ ಮುಚ್ಕೊಂಡು ನಿನ್ ಜಾಗದಲ್ಲಿ ಹೋಗ್ ಕೂತ್ಕೋ. ನಮ್ಗೆ ವಿಶ್ರಾಂತಿನೂ ಬೇಡ, ನಿನ್ ಲಾಡುನು ಬೇಡ. ಭಗವಂತ ಕಂಸ ಹೆದರುತ್ತಿರುವುದು ಎಂತಹ ಬಾಲಕನಿಗೆಂದರೆ ಅವನಿಗಿನ್ನೂ ಹಾಲು ಹಲ್ಲುಗಳೇ ಬಿದ್ದಿಲ್ಲ. ಕಂಸ, ನಿನ್ನಂಥ ಶಕ್ತಿಹೀನ ಮತ್ತು ಭಯಭೀತ ವ್ಯಕ್ತಿ ಈ ಜಗತ್ತಿನಲ್ಲೇ ಯಾರೂ ಇರುವುದಿಲ್ಲ. ಕಿರುಚಿದರೆ ಸತ್ಯ ಬದಲಾಗುವುದಿಲ್ಲ. ಮತ್ತು ಸತ್ಯ ಏನೆಂದರೆ ನೀನು ನಿನ್ನ ಮೃತ್ಯುವನ್ನು ಸ್ವತಃ ನಿರ್ಧರಿಸಿರುವೆ. ನೀನು ಪ್ರತಿ ಗಂಟೆ ಪ್ರತಿ ಕ್ಷಣ ನಿನ್ನ ಮೃತ್ಯುವಿಗೆ ಯಾಚನೆ ಮಾಡುತ್ತಿರುವೆ. ನನ್ನ ಅಷ್ಟಮ ಸಂತಾನ ಎಂದು ನಿನ್ನ ಹತ್ಯೆ ಮಾಡುವುದೋ ಎಂದು ನೀನು ಪ್ರತೀಕ್ಷೆ ಮಾಡುತ್ತಿರುವೆ. ನನ್ನ ಮೃತ್ಯುವಿನ ಮಾತೆ, ಎಲ್ಲರಿಗಿಂತ ಮೊದಲು ನೀನು ಸಾಯುವೆ. ದೇವಕಿ, ಬಿಡು ಬಿಡು ಅವಳನ್ನು. ದೇವಕಿ, 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 ದೇವಕಿ. ಯಾರಿಗೆ ತನ್ನ ಜೀವನದ ಮೇಲೆ ವಿಶ್ವಾಸವಿಲ್ಲವೋ ಅವಳು ಭಗವಂತ ಕಂಸನಿಗೆ ಮೃತ್ಯು ನೀಡ ಹೊರಟಿದ್ದಾಳೆ. ತಾನೇ ಸತ್ತಿದ್ದಾಳೆ. ದೇವಕಿ ಎದ್ದೇಳು, ದೇವಕಿ ಎದ್ದೇಳು. ಪಾಪಿ ಕಂಸ ಅಷ್ಟೊಂದು ಕ್ರೂರನಲ್ಲ. ಸ್ವಯಂ ನನ್ನ ಸೋದರಿಯ ಹತ್ಯೆ ಮಾಡುವಷ್ಟು ಸಾಯಿಸಿಲ್ಲ. ಕೇವಲ ಮೃತ್ಯುವಿನ ಭಯ ತೋರಿಸಿದೆ.
ನನ್ನನ್ನು ಬಯಸಿಯೂ ಸಾಯಿಸಲಾರೆ ಕಂಸ, ಏಕೆಂದರೆ ನಿನ್ನ ಮೃತ್ಯು ನೋಡದೆ ನಾನು ಸಾಯುವುದಿಲ್ಲ. ಮತ್ತು ಯಾವ ಬಾಲಕನನ್ನು ನೀನು ಕಾರಾಗೃಹದಲ್ಲಿ ಬಂಧಿಸಿರುವೆಯೋ ಅವನು ನನ್ನ ಅಷ್ಟಮ ಸಂತಾನನಲ್ಲ. ಏಕೆ ಗೊತ್ತೇ? ಏಕೆಂದರೆ ನನ್ನ ಅಷ್ಟಮ ಸಂತಾನ ನಿನ್ನ ಮುಂದೆ ಬರುವ ದಿನ ನೀನು ಜೀವಂತವಾಗಿರುವುದಿಲ್ಲ ಕಂಸ. ಇಷ್ಟೊಂದು ವಿಶ್ವಾಸ? ಈಗಲೇ ನಿನಗೆ ನಿನ್ನ ಅಷ್ಟಮ ಸಂತಾನದ ದರ್ಶನ ಮಾಡಿಸಿಬಿಡುತ್ತೇನೆ. ಈಗ ಕಂಸನಿಗೆ ನನ್ನ ಅಷ್ಟಮ ಪುತ್ರ ನಂದನ ಮನೆಯಲ್ಲಿರುವುದು ತಿಳಿದಿದೆ ಎಂದರೆ ಸತ್ಯವಾಗಿಯೂ ಅವನು ಕೃಷ್ಣನನ್ನು ಬಂಧಿಸಿರಬಹುದೇ? ಸೈನಿಕರೇ ಬನ್ನಿ, ಲಾಡು ತಿನ್ನಿ. ಕೊನೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಲಾಡು ಬೇಡ ಅಂತ ಹೇಳಿದ್ನಲ್ಲ, ಹೋಗು. ಸೈನಿಕರೇ, ಅಮ್ಮ ಹೇಳ್ತಾಳೆ ಮನೆಗ್ ಬಂದ ಅತಿಥಿಗಳನ್ನ ಸತ್ಕಾರ ಮಾಡ್ಲೇಬೇಕು. ನೋಡಿ, ನಿಮ್ಗೋಸ್ಕರ ನಾನ್ ರುಚಿಯಾದ ಲಾಡು ತಂದಿದ್ದೀನಿ. ಒಳ್ಳೇದಾಯ್ತು ಬಿಡಿ, ನೀವ್ ಈ ಲಾಡುಗಳನ್ನ ತಿಂತಾ ಇಲ್ಲ. ಈಗ ಈ ಎಲ್ಲ ಲಾಡುನು ನಾನೇ ತಿಂತೀನಿ. ನಾವು ಕಂಸನ ಸೈನಿಕರು, ಕೊಡು ಲಾಡು. ತಗೊಳ್ಳಿ ಸೈನಿಕರೇ, ತಗೊಳ್ಳಿ. ಏಯ್, ತಗೊಳ್ಳಿ. ನನ್ಗೂ ಇದೇ ಬೇಕಾಗಿತ್ತು ಸೈನಿಕರೇ. ಅಯ್ಯೋ, ದಾಮು ಚಿಕ್ಕಪ್ಪ ಸಿಕ್ಕಾಕೊಳ್ತಿದ್ರೆ ಸಾಕು. ತಗೊಳ್ಳಿ, ನೀವು ತಿನ್ನಿ ಲಾಡು. ಅವರಿಗೂ ಕರೀರಿ, ತಿನ್ಲಿ. ಹೇ, ಬಾಯಿಲಿ. ಹಿಡ್ಕೊಳ್ಳಿ ಹುಡುಗ್ರೆ, ನಿಲ್ಲಿ. ಸೈನಿಕ್ರೆ, ನನ್ ಗೆಳೆಯರನ್ನ ನಿಮ್ ಸೈನಿಕರು ಹಿಡಿಯೋಕಾಗೋದಿಲ್ಲ. ನನ್ಗನ್ಸುತ್ತೆ ಅವರನ್ನ ಹಿಡಿಯೋದಿಕ್ಕೆ ನೀವೇ ಹೋಗ್ಬೇಕಾಗುತ್ತೆ. ಆಗ ನೀವು ಮೂವರು ತಪ್ಪಿಸ್ಕೋಬಹುದು ಅಂತಾನಾ? ಸೈನಿಕ್ರೆ, ನಿಮ್ಗೇನಾದ್ರೂ ಆಗನ್ಸಿದ್ರೆ ನೀವಿಲ್ಲೇ ಇರಿ. ನಾನು ಹೋಗ್ತೀನಿ, ನನ್ ಗೆಳೆಯರನ್ನ ಕರ್ಕೊ ಬರ್ತೀನಿ. ನನ್ ಗೊತ್ತು ನನ್ ಗೆಳೆಯರು ಎಲ್ಲಿರ್ತಾರೆ ಅಂತ. ನಿಂತ್ಕೋ, ಆಮೇಲೆ ನೀನ್ ಹಿಂತಿರುಗಿ ಬರ್ಲಿಲ್ಲ ಅಂದ್ರೆ? ಸೈನಿಕ್ರೆ, ಈ ಮಧುಮಂಗಲ ಇಲ್ಲೇ ಇದ್ದಾರಲ್ವಾ, ಇವರಿಬ್ರು ಇಲ್ಲೇ ಇರೋವರೆಗೂ ನಾನ್ ಎಲ್ಲಿಗೆ ಹೋಗಕ್ಕಾಗುತ್ತೆ? ಉಳ್ದಿರೋ ನನ್ ಗೆಳೆಯರನ್ನ ಕರ್ಕೊಂಡು ಈಗ್ಲೇ ಬರ್ತೀನಿ. ಅಲ್ಲಿವರೆಗೂ ಇವ್ರ ಮೇಲ್ ಗಮನ ಇಡಿ, ಸರಿನಾ ಸೈನಿಕ್ರೆ? ಬಾಲಕ, ಕೃಷ್ಣ, ಕೃಷ್ಣ, ನೀವೆಲ್ಲ ಇಲ್ಲಿ? ನಾವೆಲ್ಲ ಮತ್ತೂರಿಗೆ ಹೋಗ್ತಿದೀವಿ, ಅಣ್ಣನ ಮತ್ತೆ ಅಪ್ಪನ ಕಾಪಾಡಕ್ಕೆ. ಅಪ್ಪ, ಇದರ ಅರ್ಥ ಗೆಳೆಯ ನಂದಾನು ತೊಂದರೆಲಿದಾನ? ನಾವೀಗ್ಲೇ ಹೊರಟು ಬೇಗ ಮಥುರೆಗೆ ಹೋಗ್ಬೇಕು. ದಾಮೋದರ, ಎಲ್ಲ ಮಕ್ಕಳನ್ನ ಹಿಂದಿರೋ ಎತ್ತಿನ ಬಂಡಿಲ್ ಕೂರಿಸು. ನಾವ್ ಈ ಮಕ್ಕಳನ್ನ ಮಥುರೆಯಲ್ಲಿ ಯಾವ್ದಾದ್ರೂ ಸುರಕ್ಷಿತ ಜಾಗದಲ್ಲಿಟ್ಟು ನಂದ ಮತ್ತೆ ಬಲರಾಮನ ಹತ್ರ ಹೋಗೋಣ. ಕೃಷ್ಣ, ನೀ ನನ್ನ ಜೊತೆ ಬಾ, ನಡಿ. ಅವ್ರಿಗೆ ನಮ್ಮ ಕೈಯಿಂದ ತಪ್ಪಿಸ್ಕೊಂಡು ಹೋದ ಅಂದ್ರೆ ಆ ಕೃಷ್ಣ ಮತ್ತೆ ನಮ್ಗೆ ಮೋಸ ಮಾಡ್ದ. ಕಂದ, ಕಂದ ಎಲ್ಲಿದೆ ನೀನು? ಕಂದ, ಕಂದ.
ಅವನನ್ನ ನಾವು ಹುಡುಕ್ತಾ ಇದೀವಿ. ನಮಗ್ ಮೋಸ ಮಾಡಿ ಎಲ್ಲಿ ಹೋದ್ನೋ ಗೊತ್ತಿಲ್ಲ. ಕೃಷ್ಣ, ನನ್ ಕಣ್ಣನ್ಗೆ ಯಾವ್ದಾದ್ರು ಸಂಕಟ ಬಂತ ನಾನು ಅವನನ್ನ ಹುಡುಕ್ಲೇಬೇಕು. ನಿಂತ್ಕೋ, ನಮಗ್ ಆದೇಶ ಆಗಿದೆ, ಇಲ್ಲಿಂದ ಯಾರು ಹೊರಗೆ ಹೋಗ್ಬಾರ್ದು ಅಂತ. ನಿಮ್ಮೆಲ್ಲರಿಂದಾಗಿ ಇವತ್ತು ನಮ್ಮ ಮಕ್ಕಳು ಅಪಾಯದಲ್ಲಿದ್ದಾರೆ. ಈಗ ನಾವು ಅವರನ್ನ ಹುಡ್ಕೋ ಹಾಗೂ ಇಲ್ವಾ? ಜಾಸ್ತಿ ಮಾತಾಡ್ಬೇಡ, ಒಳಗಡೆ ಹೋಗು. ಅಮ್ಮ, ಯಶೋದೆ ಅಮ್ಮ, ನೀವು ದುಃಖ ಪಡ್ಕೋಬೇಡಿ. ಕೃಷ್ಣ ದಾಮೋದರ ಮಾವ ಮತ್ತೆ ಗೆಳೆಯರ ಜೊತೆ ಮಥುರೆಗೆ ಹೋಗಿದ್ದಾನೆ. ಅಣ್ಣ ಮತ್ತೆ ನಂದ ಮಾವನ ಕರ್ಕೊಂಡ್ ಬರೋದಕ್ಕೆ. ಮಥುರೆ? ಕಣ್ಣ ಮಥುರೆಗೆ ಹೋದ್ನ? ಹೇ ನಾರಾಯಣ, ನನ್ನ ಪೂರ್ತಿ ಕುಟುಂಬ ಒಂದೇ ಕಡೆ ಇಷ್ಟು ದೊಡ್ಡ ಸಂಕಟದಲ್ಲಿ. ರಕ್ಷಣೆ ಮಾಡು ನಾರಾಯಣ, ರಕ್ಷಣೆ ಮಾಡು. ಕೃಷ್ಣ, ಏನಾಯ್ತು? ಮಾವ, ಇದೇನಿದು? ಅಯ್ಯೋ ಗೋಪಿಕೆ, ನೀನಿಲ್ಲಿ? ರಾಧೆ, ನೀನು ನಿಮ್ಮಪ್ಪನ ಮಾತು ಯಾಕೆ ಕೇಳಲ್ಲ? ನಾನು ನಿಂಗೆ ಬೇಡ ಅಂದಿದ್ದೆ ಅಲ್ವಾ? ಅಪ್ಪ ಮಾವ, ಇವಳನ್ನ ಮೊದ್ಲು ಬಚ್ಚನ ಕಳಿಸಿ. ಇವಳಿರೋ ಹತ್ರ ಅಪಾಯ ಇದ್ದೇ ಇರುತ್ತೆ. ಇಲ್ಲ ಕೃಷ್ಣ, ನಾವು ತುಂಬಾ ದೂರ ಬಂದಿದ್ದೀವಿ. ಈಗ ರಾಧೆನ ಬರ್ಸಾನಕ್ಕೆ ಕಳಿಸೋದಕ್ಕಾಗಲ್ಲ. ರಾಧೆ, ಈಗ ನೀನ್ ಬಂದಿದೀಯಾ ಅಂದಮೇಲೆ ನಿನ್ ಮನ್ಸಿಗೆ ಬಂದ ಹಾಗೆ ಮಾಡೋ ಹಾಗಿಲ್ಲ. ನಿನ್ನಪ್ಪ ಏನ್ ಹೇಳ್ತಾರೋ ನೀನ್ ಹಾಗೆ ಮಾಡ್ಬೇಕು, ಸರಿನಾ? ಸರಿ ಅಪ್ಪ. ಗೊಲ್ಲ, ನಿನ್ಗೀಗ್ಲೂ ಅನ್ಸತ್ತಾ ಅಣ್ಣಂಗೆ ನನ್ನಿಂದ ಅಪಾಯ ಆಗಿದೆ ಅಂತ? ಗೊಲ್ಲ, ಅವತ್ ರಾತ್ರಿ ಆ ತಾತ ನಿನ್ನ ಕರ್ಕೊಂಡ್ ಬರ್ದೇ ಇದ್ದಿದ್ರೆ, ಆ ರಾಕ್ಷಸ ನಿನ್ನೂ ಕೂಡ ಎತ್ಕೊಂಡೋಗಿದ್ರೆ ಏನ್ ಮಾಡ್ತಿದ್ದೆ? ಆಗ ಅಣ್ಣನ ಅಪಾಯದಿಂದ ಕಾಪಾಡೋದಿಕ್ಕೆ ನಾವ್ ಹೇಗ್ ಹೋಗೋದಕ್ಕಾಗ್ತಿತ್ತು? ನಾನು ಅಪರಾಧ ಮಾಡಿಲ್ಲ ಕೃಷ್ಣ, ನಾನು ನಿನ್ಗೆ ಉಪಕಾರ ಮಾಡಿದ್ದೀನಿ. ಆದ್ರೆ ಇದಕ್ಕಾಗಿ ನೀನು ನನ್ಗೆ ಧನ್ಯವಾದ ಹೇಳೋದೇನ್ ಬೇಕಾಗಿಲ್ಲ. ಈ ಗೋಪಿಕೆ ಅಂತೂ ತಾನ್ ಮಾಡಿದ್ದೆ ಸರಿ ಅಂತ ಏನಾದ್ರೂ ಹೇಳ್ತಾನೆ ಇರ್ತಾಳೆ. ಗೊಲ್ಲ, ಯಶೋದೆ ಅಮ್ಮ ಅಂತಾಳೆ, ಕಷ್ಟ ಬಂದಾಗ ನಮ್ಮಲ್ಲಿರೋ ಭೇದ ಭಾವ ಎಲ್ಲ ಮರ್ತು ಒಟ್ಟಿಗೆ ಕೆಲಸ ಮಾಡ್ಬೇಕು ಅಂತ. ಅವಾಗೆಲ್ಲ ಕಷ್ಟಗಳು ಬೇಗ ಮುಗ್ದೋಗುತ್ತಂತೆ. ತಿಳಿತೇನೋ ಕಳ್ಳ? ಸರಿ ಬಾ, ಈಗ ನಿನ್ ಕೋಪಕ್ಕೆ ಸ್ವಲ್ಪ ಬಿಡುವು ಕೊಡು. ಈಗ ನಾವು ಕೋಪ ಮರ್ತು ಕೈ ಜೋಡಿಸ್ಬೇಕು. ಕೃಷ್ಣ, ಏನಂತ್ಯ? ಈಗ ನಾವಿಲ್ಲಿಂದ ನಡ್ಕೊಂಡು ಹೋಗ್ತಾ ಇದೀವಿ. ನೀವಿಬ್ರು ಸರಿಯಾಗಿ ಕೂತ್ಕೊಳ್ಳಿ. ಅಪ್ಪ, ನಾನು ನನ್ ಕೃಷ್ಣನ್ಗೆ ಅರ್ಥ ಮಾಡಿಸಿದ್ದೀನಿ. ಅವನ್ಗೆ ನನ್ ಮೇಲಿರೋ ಕೋಪ ಎಲ್ಲ ಕರ್ಗೋಯ್ತು. ನಡೀರಿ ಅಪ್ಪ. ರಾಜಾನಂದ, ರಾಜಾನಂದ, ಏಳು ಏಳು. ಏಳು. ಈ ಗೋಕುಲವಾಸಿಯಲ್ಲಿ ಏನೂ ಅಸಾಧಾರಣವಾಗಿಲ್ಲ. ಬಾಲವೂ ಇಲ್ಲ, ಕೊಂಬೂ ಇಲ್ಲ. ಈ ಸಾಧಾರಣ ಮನುಷ್ಯ ಭಗವಂತ ಕಂಸನಿಗೆ ಇಷ್ಟೊಂದು ದೊಡ್ಡ ಮೋಸ ಮಾಡಲಾರ. ಮೋಸ? ಮಹಾರಾಜ, ನಿಮ್ಗೆ ಖಂಡಿತ ಯಾವುದೋ ಭ್ರಮೆ ಆಗಿದೆ. ನಾನ್ ನಿಮ್ಗೆ ಯಾವ ಮೋಸನೂ ಮಾಡಿಲ್ಲ. ಯಾವ ಮೋಸವನ್ನು ಮಾಡಿಲ್ಲವೇ? ಭಗವಂತ ಕಂಸನ ಸಂಕಟ ಇಷ್ಟೊಂದು ದೊಡ್ಡದಾಗಿದ್ದು ಹೇಗೆ?
ನಂದ, ನೀನು ದೇವಕಿ ಅಷ್ಟಮ ಪುತ್ರನ ಲಾಲನೆ ಪಾಲನೆ ಮಾಡಿದೆ. ಅವನಿಗೆ ತಿನ್ನಿಸಿ ಕುಡಿಸಿ ಇಷ್ಟೊಂದು ದೊಡ್ಡ ಬಲಧಾಮ ಮಾಡಿರುವೆ, ಬಲರಾಮ ಮಾಡಿರುವೆ. ಇದು ಮೋಸವೇ ತಾನೆ? ದೇವಕಿ 8ನೇ ಪುತ್ರನ? ಇದು ಸತ್ಯ ಅಲ್ಲ. ಇದು ಸತ್ಯವಲ್ಲದಿದ್ದರೆ ಸತ್ಯ ಏನು? ಯಾರು ಬಲರಾಮ? ಯಾರ ಪುತ್ರ ಅವನು?